ಶ್ರೀ ಕೃಷ್ಣ ಪರಮಾತ್ಮ ಮುಖ ಹಿಂದ್ಗಡೆ ಇನ್ನೂ ಚೆನ್ನಾಗಿ ಬರುತ್ತೆ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವದ್ಭ್ರಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ಸಪ್ತತೋದಯಮುದೀರಯೇತ್. ಧರ್ಮದೃಢಬದ್ಧಮೂಲೋ ವೇದಸ್ಕಂಧಃ ಪುರಾಣಶಾಖಾಢ್ಯಃ ಕ್ರತುಕುಸುಮೋ ಮೋಕ್ಷಫಲಃ ಸಜಯತಿ ಕಲ್ಪದ್ರುಮೋ ವಿಷ್ಣುಃ. ಭಗವಂತ ವೇದವ್ಯಾಸನಾಗಿ ಅವತಾರವನ್ನು ಮಾಡಿ ಸಕಲ ಸಜ್ಜನರ ಉದ್ಧಾರಕ್ಕಾಗಿ 18 ಪುರಾಣಗಳನ್ನು ರಚನೆ ಮಾಡಿದ್ದಾರೆ. ಆ 18 ಪುರಾಣಗಳನ್ನು 3 ವಿಭಾಗಗಳನ್ನಾಗಿ ಮಾಡುವಂಥದ್ದಿದೆ. ಕೆಲವು ಸಾತ್ವಿಕ, ಕೆಲವು ರಾಜಸ, ಕೆಲವು ತಾಮಸ ಅಂತ. ಅದರಲ್ಲಿ ಗರುಡ ಪುರಾಣ ಸಾತ್ವಿಕ ಪುರಾಣಗಳಲ್ಲಿ ಸೇರಿರುವಂಥದ್ದು. ವೈಷ್ಣವಂ ನಾರದೀಯಂತು ತಥಾ ಭಾಗವತಂ ಶುಭಂ ಗಾರುಡಂಚ ತಥಾ ಪಾರ್ಶ್ವಂ ವರಾಹಂ ಶುಭದರ್ಶನೆ ಸಾತ್ವಿಕಾನಿ ಪುರಾಣಾನಿ ವಿಜ್ಞೇಯಾನಿ ಶುಭಾನಿ ವೈ. ಸಾತ್ವಿಕ ಪುರಾಣಗಳನ್ನು ಹೇಳಿದಾಗ ಅದರಲ್ಲಿ ಗರುಡ ಪುರಾಣವು ಕೂಡ ಒಂದು ಸೇರಿಕೊಂಡಿದೆ. ಒಂದೊಂದು ಪುರಾಣದ ನಾಮಕರಣಕ್ಕೆ ಒಂದೊಂದು ಹಿನ್ನೆಲೆ ಇದೆ. ಅದರಂತೆ ಗರುಡ ಪುರಾಣ ಅಂತ ಇದನ್ನು ಯಾಕೆ ಹೆಸರಿಟ್ಟರು ಅಂತಂದರೆ, ವೈಕುಂಠಾಧಿಪತಿಯಾಗಿರತಕ್ಕಂತಹ ಭಗವಂತ ತನ್ನ ವಾಹನನಾಗಿರುವಂತಹ ಗರುಡನು ಮಾಡಿರುವ ಅನೇಕ ಪ್ರಶ್ನೆಗಳಿಗೆ ಬಹಳ ಪ್ರೀತಿಯಿಂದ ಉತ್ತರಿಸಿದ್ದಾನೆ. ಕೊನೆಗೆ ಭಗವಂತ ಮಾತನ್ನು ಹೇಳುವಂತಹದ್ದು ಇದೆ. ಇತೀದ ಮುಕ್ತಂ ತವ ಭಕ್ತಿರ ತವ ಪಕ್ಷಿರಾಜ ವಿಡಂಬಜಂ ಜಂತುಗಣಸ್ಯ ಸರ್ವಂ. ಹೇಗೆ ಭಗವದ್ಗೀತೆ ಶ್ರೀಕೃಷ್ಣ ಪರಮಾತ್ಮ ಉಪದೇಶವನ್ನು ಮಾಡಿದ್ದು ಅರ್ಜುನನಿಗಾಗಿ ಆದರೂ ಕೇವಲ ಅರ್ಜುನನಿಗೆ ಮಾತ್ರ ಅಲ್ಲ, ಅರ್ಜುನನನ್ನು ನಿಮಿತ್ತ ಮಾಡಿಕೊಂಡು ಇಡೀ ಪ್ರಪಂಚಕ್ಕೆ ಭಗವಂತ ನೀಡಿರುವಂತಹ ಸಂದೇಶ. ಅದರಂತೆ ಭಗವಂತ ಗರುಡನನ್ನ ಮಾಧ್ಯಮವನ್ನಾಗಿ ಮಾಡಿಕೊಂಡು ಗರುಡನಿಗೆ ಉಪದೇಶ ಮಾಡುವ ಮೂಲಕವಾಗಿ ಸಮಗ್ರ ಪ್ರಪಂಚಕ್ಕೆ ತನ್ನ ಉಪದೇಶವನ್ನು ನೀಡಿದ್ದಾನೆ. ಆದ್ದರಿಂದ ಈ ಪುರಾಣ ಗರುಡ ಪುರಾಣ ಅಂತ ಪ್ರಸಿದ್ಧವಾಗಿದೆ. ಗರುಡ ಪುರಾಣದಲ್ಲಿ ಪುನಃ ಒಳಹೊಕ್ಕು ನೋಡಿದಾಗ ಮತ್ತೆ ಅದರಲ್ಲಿ 3 ಭಾಗಗಳಿದೆ. ಬ್ರಹ್ಮಕಾಂಡ, ಕರ್ಮಕಾಂಡ, ಪ್ರೇತಕಾಂಡ ಅಂತ ಅದನ್ನು ಕರೆದಿದ್ದಾರೆ. ಈ ಸಂದರ್ಭದಲ್ಲಿ ಪ್ರೇತಕಾಂಡವನ್ನು ಹೇಳುವಂತಹದ್ದು, ಯಾರು ಮರಣ ಹೊಂದಿದ್ದಾರೆ ಆ ಜೀವಿಗೂ ಎಲ್ಲ ವಿಧವಾದ ಋಣ ಪರಿಹಾರ ಮಾಡುವ ಮೂಲಕವಾಗಿ ಸದ್ಗತಿಯನ್ನು ನೀಡುವಂತಹದ್ದು. ಅದರಂತೆ ಪುತ್ರ ಪೌತ್ರರಿಗೂ ಕೂಡ ಇದು ಶ್ರೇಯಸ್ಸನ್ನು ಉಂಟು ಮಾಡುವಂತಹದ್ದು. ಮುಖ್ಯವಾಗಿ ಏನೇ ಕರ್ಮ ಮಾಡುವಾಗಲೂ ಕೂಡ ಅದು ಫಲಪ್ರದ ಆಗಬೇಕು. ವಿಶೇಷವಾಗಿ ಫಲವನ್ನು ನೀಡಬೇಕು ಅಂತಂದರೆ ಅದಕ್ಕೆ 3 ಅಂಶ ಸೇರಬೇಕು ಅಂತ ಶಾಸ್ತ್ರಕಾರರು ಹೇಳ್ತಾರೆ. ಯದೇವ ಕರೋತಿ ವಿದ್ಯೆಯ ಶ್ರದ್ಧೆಯ ಉಪನಿಷದ ತದೇವ ವೀರ್ಯವತ್ತರಂ ಭವತಿ. ಏನೇ ಕರ್ಮ ಮಾಡಿದ್ರು ವಿದ್ಯಾಪೂರ್ವಕವಾಗಿ ಮಾಡಬೇಕು. ಅಂದರೆ ಯಾಕೆ ಮಾಡ್ತಾ ಇದ್ದೀನಿ ಅಂತ ತಿಳಿದು ಮಾಡಬೇಕು. ಅದರಂತೆ ಶ್ರದ್ಧೆಯಾಕರು, ಏನು ಕರ್ಮ ಮಾಡ್ತಾ ಇದ್ದೀವಿ, ಯಾರೋ ಹೇಳಿದ್ರು ಬಟ್ ಮಾಡಬೇಕು, ಮಾಡಿ ಮುಗಿಸಿಬಿಟ್ರೆ ಆಯಿತು ಅಂತಲ್ಲ. ಮಾಡಿದ ಕರ್ಮ ಅದು ಯಾರ ಉದ್ದೇಶವಾಗಿ ಮಾಡ್ತಾ ಇದ್ದೇವೆ ಅವರಿಗೂ ಸದ್ಗತಿಯನ್ನು ನೀಡುತ್ತೆ.
ಯಾರು ಮಾಡ್ತಾ ಇದ್ದೇವೆ ನಮಗೂ ಕೂಡ ಶ್ರೇಯಸ್ಸನ್ನು ಉಂಟು ಮಾಡುವಂತಹ ಕರ್ಮ ಅದು ಅನ್ನುವ ಒಂದು ನಂಬಿಕೆ ಅದನ್ನ ಇಟ್ಟುಕೊಂಡು ಮಾಡಬೇಕು. ಇನ್ನೊಂದು ಉಪನಿಷದ ಕರೋತಿ, ಏನೇ ಕರ್ಮವನ್ನು ಮಾಡುವಾಗಲೂ ಕೂಡ ವೇದೋಕ್ತವಾಗಿ ಆ ಕರ್ಮವನ್ನು ಮಾಡಬೇಕು. ಹೀಗೆ 3 ಭಾಗಗಳನ್ನು ಹೇಳಿದೆ. ಅದರಲ್ಲಿ ಏನಾದರೂ ಒಂದು ಧಾರ್ಮಿಕ ಕಾರ್ಯವನ್ನು ವಿಧಿವಿಧಾನಗಳನ್ನು ಮಾಡುವಾಗ ಒಬ್ಬ ಒಳ್ಳೆ ಪುರೋಹಿತರನ್ನು ನಾವು ಹುಡುಕಿದ್ರೆ ಅದು ಉಪನಿಷದ ಕರೋತಿ, ಅದು ಚೆನ್ನಾಗಿ ವೇದೋಕ್ತವಾಗಿ ಮಾಡಿಸಿಬಿಡ್ತಾರೆ. ಇನ್ನೊಂದು ಶ್ರದ್ಧೆ ನಮ್ಮಲ್ಲಿದೆ. ಯಾಕೆಂದರೆ ನಮ್ಮ ಹಿರಿಯರು ನಮ್ಮನ್ನು ಹಾಗೆ ಬೆಳೆಸಿದ್ದಾರೆ. ಏನೇ ಕರ್ಮ ಮಾಡುವಾಗಲೂ ಕೂಡ ತಾವು ಅದನ್ನು ತುಂಬ ಚೆನ್ನಾಗಿ ಶ್ರದ್ಧೆಯಿಂದ ಅನುಷ್ಠಾನ ಮಾಡಿ ತೋರಿಸಿ ನೀವು ಕೂಡ ಹೀಗೆ ಮಾಡಬೇಕು ಅಂತ ನಮಗೊಂದು ಮಾರ್ಗವನ್ನು ಹಾಕಿ ಕೊಟ್ಟಿರ್ತಾರೆ. ಆದ್ದರಿಂದ ಶ್ರದ್ಧಾ ಸ್ವಾಭಾವಿಕವಾಗಿ ಯಾರು ಮನೆಗಳಲ್ಲಿಯೇ ಕರ್ಮಗಳನ್ನು ಮಾಡ್ತಾರೆ ಅಂಥವರಿಗೆ ಆ ಕರ್ಮಗಳಲ್ಲಿ ಶ್ರದ್ಧೆ ಇರುತ್ತೆ. ಇನ್ನೊಂದು ಮೊದಲನೇ ಅಂಶ ಏನಿದೆ, ವಿದ್ಯಾ, ತಿಳಿದು ಮಾಡಬೇಕು ಅಂತ. ಅದನ್ನ ಇನ್ಯಾರೋ ಮಾಡೋದರಿಂದ ನಮಗೆ ಬರೋದಿಲ್ಲ. ಅದು ನಾವು ಸ್ವಯಂ ತಿಳಿದು ಮಾಡಿದರೆ ಮಾತ್ರ, ಪ್ರವೃತ್ತರಾದರೆ ಮಾತ್ರ ಅದು ಫಲ ಬರುತ್ತೆ. ಹಾಗಾಗಿ ಯಾರಾದರೂ ಮರಣ ಹೊಂದಿದಾಗ ಆ ಮೃತಾಹವನ್ನು ಆರಂಭಿಸಿಕೊಂಡು 12 ದಿನಗಳವರೆಗೆ ಏನು ಕರ್ಮಾಂಗಗಳು ನಡೀತಾ ಇದ್ದಾವೆ, ಆ ಕರ್ಮಾಂಗಗಳು ಯಾಕೆ, ಅದರ ಹಿನ್ನೆಲೆ ಏನು, ಮರಣ ಹೊಂದಿರತಕ್ಕಂತಹ ಜೀವಿ ಯಾವ ರೀತಿಯಲ್ಲಿ ಈ ಭೂಲೋಕವನ್ನು ತೊರೆದು ಪರಲೋಕಕ್ಕೆ ಹೋಗ್ತಾ ಇದ್ದಾನೆ, ಈ ಎಲ್ಲ ಆ ಜೀವಿಯ ಪರಲೋಕ ಯಾತ್ರೆ, ಅದರ ಜೊತೆಯಲ್ಲಿ ನಾವು ಮಾಡಬೇಕಾಗಿರುವಂತಹ ಕರ್ತವ್ಯಗಳು, ಇದೆಲ್ಲವನ್ನೂ ಕೂಡ ಈ ಗರುಡ ಪುರಾಣದ ಪ್ರೇತಕಾಂಡ ಭಾಗ ನಿರೂಪಣೆ ಮಾಡ್ತಾ ಇದೆ. ಆದ್ದರಿಂದ ಇದನ್ನ ಅವಶ್ಯ ಈ ಸಂದರ್ಭದಲ್ಲಿ ನಾವು ಶ್ರವಣ ಮಾಡಬೇಕು ಅಂತ ಹೇಳಿದ್ದಾರೆ. ಎಲ್ಲ ಪುರಾಣಗಳಿಗೂ ಕೂಡ ಉಗಮಸ್ಥಾನ ಯಾವುದು ಅಂತಂದ್ರೆ ನೈಮಿಷಾರಣ್ಯ. ನೈಮಿಷೇ ನಿಮಿಷ ಕ್ಷೇತ್ರೇ ಋಷಯಶೌನಕಾದಯ ಸತ್ರಂ ಸ್ವರ್ಗಾಯ ಲೋಕಾಯ ಸಹಸ್ರ ಸಮಮಾಸತ. ಆ ನೈಮಿಷಾರಣ್ಯದಲ್ಲಿ ಎಲ್ಲ ಶೌನಕಾದಿ ಋಷಿಗಳು ದೊಡ್ಡ ಸತ್ರವನ್ನ ಮಾಡ್ತಾ ಇದ್ದಾರೆ. ಅವರು ಸತ್ರವನ್ನು ಮಾಡುವಾಗ ಬೆಳಗೆಲ್ಲ ಕೂತ್ಕೊಂಡು ತಮ್ಮ ಅನುಷ್ಠಾನವನ್ನು ಮುಗಿಸಿ ಆಮೇಲೆ ಯಜ್ಞಯಾಗಾದಿಗಳನ್ನು ಮಾಡಿ ಅದೆಲ್ಲ ಆದ ಮೇಲೆ ಅನೇಕ ವಿಷಯಗಳನ್ನು ಚರ್ಚಿಸ್ತಾ ಇದ್ರು. ಅಲ್ಲಿರತಕ್ಕಂಥ ಋಷಿಮುನಿಗಳೆಲ್ಲ ಚರ್ಚಿಸ್ತಾ ಇದ್ರು. ಅದಕ್ಕೆ ಸೂತ ಪುರಾಣಿಕರು ಉತ್ತರವನ್ನು ನೀಡ್ತಾ ಇದ್ರು. ಸಾಕ್ಷಾತ್ ವೇದವ್ಯಾಸ ದೇವರಿಂದ ಇತಿಹಾಸ ಮತ್ತು ಪುರಾಣಗಳನ್ನು ಅಧ್ಯಯನವನ್ನು ಮಾಡಿ ವೇದವ್ಯಾಸ ದೇವರ ಆದೇಶದಂತೆ ಸರ್ವತ್ರ ಸಂಚಾರವನ್ನ ಮಾಡಿ ಆ ಇತಿಹಾಸ ಮತ್ತು ಪುರಾಣಗಳನ್ನು ಪ್ರಚಾರ ಮಾಡತಕ್ಕಂತಹ ದೊಡ್ಡ ಜವಾಬ್ದಾರಿಯನ್ನು ವಹಿಸಿಕೊಂಡವರು ಸೂತ ಪುರಾಣಿಕರು. ಅಂತಹ ಸೂತ ಪುರಾಣಿಕರು ಕೂಡ ಅಲ್ಲಿಗೆ ಬಂದಿದ್ದಾರೆ. ಅವರನ್ನು ಉತ್ತಮವಾದ ಆಸನದಲ್ಲಿ ಕೂಡಿಸಿ ಎಲ್ಲ ಶೌನಕಾದಿ ಋಷಿಗಳು ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಕಥಿತೋ ಭವತಾ ಸಮ್ಯಕ್ ದೇವಮಾರ್ಗ ಸುಖಪ್ರದ ಇದಾನೀಂ ಶ್ರೋತುಮಿಚ್ಛಾಮೋ ಯಮಮಾರ್ಗಂ ಭಯಪ್ರದಂ. ಇಲ್ಲಿಯವರೆಗೆ ಉತ್ತಮ ಕರ್ಮಗಳನ್ನು ಮಾಡುವಂತಹ ಜೀವರು ಅರ್ಚಿರಾದಿ ಮಾರ್ಗದಲ್ಲಿ ಹೇಗೆ ಉತ್ತಮ ಲೋಕಗಳನ್ನು ಸೇರ್ತಾರೆ ಇತ್ಯಾದಿಗಳನ್ನೆಲ್ಲ ವಿಸ್ತಾರವಾಗಿ ನಿರೂಪಣೆಯನ್ನು ಮಾಡಿದ್ದೀರಿ. ಈಗ ನಮಗೆ ಆ ಯಮನ ಪಟ್ಟಣಕ್ಕೆ ಹೋಗ್ತಕ್ಕಂಥ ದಾರಿ, ಅದರ ಬಗ್ಗೆ ನಿರೂಪಣೆಯನ್ನು ಮಾಡಬೇಕು. ಅದರಂತೆ ಈ ಸಂಸಾರದಲ್ಲಿ ಹುಟ್ಟಿರತಕ್ಕಂಥ ಪ್ರತಿಯೊಬ್ಬ ಜೀವ ಅನೇಕ ವಿಧವಾದಂತಹ ಕ್ಲೇಶಗಳನ್ನು ಅನುಭವಿಸಿ ಕೊನೆಗೆ ಈ ಲೋಕವನ್ನು ತೊರೆದು ಪರಲೋಕಕ್ಕೆ ಹೋಗ್ತಾನೆ ಅಂತ ಕೇಳಿದ್ದೇವೆ. ಆ ಎಲ್ಲ ವಿಷಯಗಳನ್ನು ನಮಗೆ ವಿಸ್ತಾರವಾಗಿ ತಿಳಿಸಬೇಕು ಅಂತ ಶೌನಕಾದಿ ಋಷಿಗಳು ಸೂತ ಪುರಾಣಿಕರನ್ನ ಕೇಳಿದಾಗ ಸೂತ ಪುರಾಣಿಕರು ಹೇಳ್ತಾ ಇದ್ದಾರೆ, ನೀವೇನು ಇವತ್ತು ನನಗೆ ಪ್ರಶ್ನೆಯನ್ನ ಕೇಳ್ತಾ ಇದ್ದೀರಿ, ಇದೇ ಪ್ರಶ್ನೆಯನ್ನ ಹಿಂದೆ ಕದಾಚಿತ್ ಸುಖಮಾಸೀನಂ ವೈಕುಂಠೇ ಶ್ರೀಹರಿಂ ಗುರುಂ ವಿನಯಾವನತೋ ಭೂತ್ವಾ ಪಪ್ರಚ್ಛ ವಿನತಾಸುತಃ. ವೈಕುಂಠವಾಸಿಯಾಗಿರತಕ್ಕಂಥ ಭಗವಂತನನ್ನ ಆತನ ಶಿಷ್ಯನಾದ ಗರುಡ ಭಗವಂತನಲ್ಲಿ ಕೇಳ್ತಾ ಇದ್ದಾರೆ, ಅಧುನಾ ಶ್ರೋತುಮಿಚ್ಛಾಮಿ ಯಮಮಾರ್ಗಂ ಭಯಂಕರಂ ತ್ವದ್ಭಕ್ತಿ ವಿಮುಖಾನಾಂಚ ತತ್ರೈವ ಗಮನಂ ಶ್ರುತಂ. ಯಾರು ಭಗವಂತನಲ್ಲಿ ವಿಮುಖರಾಗಿದ್ದಾರೆ, ಯಾರು ಭಗವಂತನ ನಾಮಸ್ಮರಣೆಯನ್ನು ಮಾಡೋದಿಲ್ಲ, ಅಂಥ ಜನರು ಈ ಯಮನ ಪಟ್ಟಣಕ್ಕೆ ಹೋಗ್ತಾರೆ ಅಂತ ನಾನು ಹೇಳಿದ್ದೇನೆ. ಆ ಹೋಗುವ ದಾರಿಯೂ ಕೂಡ ತುಂಬ
ಕ್ಲೇಶದಾಯಕವಾದ ದಾರಿಯಾಗಿರುತ್ತೆ. ಅಲ್ಲಿ ಹೋಗುವವರೆಲ್ಲ ತುಂಬ ಕಷ್ಟಗಳನ್ನು ಅನುಭವಿಸ್ತಾ ಯಮನ ಪಟ್ಟಣಕ್ಕೆ ಹೋಗ್ತಾರೆ. ಇದೆಲ್ಲ ಕೇಳಿದ್ದೇವೆ. ಗರುಡ ಹೇಳ್ತಾನೆ, ಸುಗಮಂ ಭಗವನ್ನಾಮ ಜಿಹ್ವಾಚ ವಶವರ್ತಿನಿ ತಥಾಪಿ ನರಕಂ ಯಾಂತಿ ದಿಗ್ಧಿಗಸ್ತು ನರಾಧಮಾನ್. ಯಮಮಾರ್ಗಕ್ಕೆ ಜನ ಹೋಗ್ತಾರೆ, ಆ ಕಷ್ಟದ ದಾರಿಯಲ್ಲಿ ಹೋಗ್ತಾರೆ ಅಂತ ಕೇಳಿದಾಗಲೇ ಆಶ್ಚರ್ಯ ಆಗುತ್ತೆ. ಯಾಕೆ ಅಂತಂದ್ರೆ ಸಾಕ್ಷಾತ್ತು ಯಮನೇ ಒಂದು ಮಾತನ್ನು ಹೇಳಿದ್ದಾರೆ. ಯಾರು ಜೀವನದಲ್ಲಿ ನಾರಾಯಣ ಅಂತ ಉಚ್ಚಾರಣೆಯನ್ನು ಮಾಡ್ತೀರಿ ಅಂಥವರಿಗೆ ನಮ್ಮ ಯಮಪಟ್ಟಣದಲ್ಲಿ ಅವಕಾಶವೇ ಇಲ್ಲ. ಭಗವಂತನ ನಾಮ ಹೇಳಲಿಕ್ಕಂತೂ ಏನು ಕಷ್ಟ ಇಲ್ವ. ಸುಗಮಂ ಭಗವನ್ ನಾಮ, ಅತ್ಯಂತ ಸಲೀಸಾದ ನಾಮಗಳು. ಹರಿ, ನಾರಾಯಣ, ಕೇಶವ, ಮಾಧವ ಮುಂತಾದ ಯಾವುದೇ ಸಂಯುಕ್ತಾಕ್ಷರಗಳು ಇಲ್ಲದ ತುಂಬ ಸಲೀಸಾದಂತಹ ನಾಮಗಳು ಭಗವಂತನ ನಾಮಗಳು. ಅಷ್ಟು ಸಹಜವಾಗಿ ಉಚ್ಚರಿಸಬಹುದಾದ, ಎಂತಹ ದಡ್ಡನೂ ಕೂಡ ಕಷ್ಟಪಡದೆ ಉಚ್ಚಾರಣೆ ಮಾಡಬಹುದಾಗಿರತಕ್ಕಂತಹ ನಾಮಗಳು. ಅದರಂತೆ ಜಿಹ್ವಾಚ ವಶಭಕ್ತಿನಿ. ಏನೋ ರೋಗ ರುಜಿನ ಬಂದು ಮೈ ತಪ್ಪಿ ಎಚ್ಚರ ತಪ್ಪಿ ಬಿದ್ದಿದ್ದಾನೆ ಅಂತಲೂ ಇಲ್ಲ. ನಮ್ಮ ನಾಲಿಗೆ ನಮ್ಮ ಅಧೀನದಲ್ಲಿದೆ. ಏನು ಉಚ್ಚಾರಣೆ ಮಾಡಬೇಕು ಅಂತ ಅಪೇಕ್ಷೆ ಪಟ್ಟರು ಉಚ್ಚರಿಸುತ್ತೆ. ಹಾಗಿರುವಾಗಲೂ ನಾಲಿಗೆ ನಮ್ಮ ಅಧೀನದಲ್ಲಿರುವಾಗ ತುಂಬ ಸಹಜವಾಗಿ ಸರಳವಾಗಿ ಭಗವಂತನ ನಾಮವನ್ನು ಉಚ್ಚರಿಸಲಿಕ್ಕೆ ಸಾಧ್ಯ ಇರುವಾಗಲೂ ಆ ಭಗವಂತನ ನಾಮವನ್ನು ಉಚ್ಚಾರಣೆ ಮಾಡದೆ ಇಂತಹ ಭಯಂಕರವಾದ ಯಮನ ಪಟ್ಟಣಕ್ಕೆ, ಯಮನ ದಾರಿಗೆ ಹೋಗ್ತಾರಲ್ಲ, ಅದನ್ನು ಕೇಳಿದ್ರೇನೆ ನನಗೆ ಆಶ್ಚರ್ಯ ಆಗುತ್ತೆ. ಆದರೂ ಆ ಹೋಗುವಂತಹ ಜನರು ಹೇಗಿರುತ್ತಾರೆ, ಯಾಕವರು ಹೋಗ್ತಾರೆ, ಆ ದಾರಿಯಾದರೂ ತುಂಬ ಭಯಂಕರ ಅಂತಂದ್ರೆ ಏನರ್ಥ, ಅದಕ್ಕೆ ಹೇಗೆ ಅದು ಭಯಂಕರವಾಗಿರುತ್ತೆ, ಇದನ್ನೆಲ್ಲವನ್ನು ಕೂಡ ನನಗೆ ನಿರೂಪಣೆ ಮಾಡಬೇಕು ಅಂತ ಕೇಳಿದಾಗ ಭಗವಂತ ಹೇಳ್ತಾ ಇದ್ದಾನೆ. ಶ್ರೀ ಭಗವಾನುವಾಚ ವಕ್ಷೇಹಂ ಶೃಣು ಪಕ್ಷೀಂದ್ರ ಯಮಮಾರ್ಗಂಚ ಏನಗೆ ನರಕೆ ಪಾಪಿನೋ ಯಾಂತಿ ಶೃಣ್ವತಾಮಪಿ ಭೀತಿದಂ. ಆ ಯಮ ಮಾರ್ಗಕ್ಕೆ ಯಾರು ಹೋಗ್ತಾರೆ ಅನ್ನೋದನ್ನೆಲ್ಲ ನಿನಗೆ ವಿಸ್ತಾರವಾಗಿ ಹೇಳ್ತೇನೆ. ಯಾರು ಹೋಗ್ತಾರೆ? ಯೇಹಿ ಪಾಪರತಾಸ್ತಾರ್ಕ್ಷ್ಯ ದಯಾ ಧರ್ಮ ವಿವರ್ಜಿತಾ ದುಷ್ಟ ಸಂಗಾಶ್ಚ ಸಚ್ಛಾಸ್ತ್ರ ಸತ್ಸಂಗತಿ ಪರಾಂಗುಖಾ. ಯಾರು ನಿರಂತರವಾಗಿ ಪಾಪಕರ್ಮಗಳನ್ನೇ ಮಾಡ್ತಾ ಇರ್ತಾರೆ, ಪ್ರಾಣಿಗಳಲ್ಲಿ ದಯೆಯನ್ನು ತೋರೋದು ಅಥವಾ ಧರ್ಮ ಕಾರ್ಯಗಳನ್ನು ಮಾಡೋದು ಈ ಥರದ್ದು ಯಾವುದೂ ಇಲ್ಲ. ನಿರಂತರವಾಗಿ ದುರ್ಜನರ ಸಹವಾಸವನ್ನು ಮಾಡಿ ಹಾಳು ಹರಟೆಯಲ್ಲೇನೆ ತಮ್ಮ ಜೀವನವನ್ನು ಕಳೀತಾ ಒಂದು ದಿವಸವೂ ಶಾಸ್ತ್ರ ಶ್ರವಣವನ್ನು ಮಾಡದೆ ಯಾರು ಈ ಥರದ ದುರ್ಗತಿಯನ್ನು ಅನುಭವಿಸ್ತಾ ಇದ್ದಾರೆ ಅಂಥವರು ಈ ದಾರಿಯಲ್ಲಿ ಹೋಗ್ತಾರೆ. ಅಷ್ಟೇ ಅಲ್ಲ, ಆತ್ಮಸಂಭಾವಿತಾ ಸ್ತಬ್ಧಾ ಧನ ಮಾನ ಮದಾನ್ವಿತಾ ಅಸುರಂ ಭಾವಮಾಪನ್ನಾ ದೈವೀ ಸಂಪದ್ವಿವರ್ಜಿತಾ. ಆತ್ಮಸಂಭಾವಿತ, ತಮ್ಮನ್ನ ತಾವೇ ಬಹಳ ದೊಡ್ಡ ವ್ಯಕ್ತಿ ಅಂತ ಅಂದುಕೊಂಡು ಯಾರೇ ಹಿರಿಯರು ಏನೇ ಒಂದು ಮಾತನ್ನು ಹೇಳಿದ್ರು ಕೂಡ ಕೇಳುವಂತಹ ಸ್ಥಿತಿಯಲ್ಲಿ ಇರೋದಿಲ್ಲ. ನಮ್ಮ ಹತ್ರ ಇರುವಂತಹ ಹಣ ಯಾರ ಹತ್ರ ಇದೆ, ನಮಗಿರುವಂತಹ ಕೀರ್ತಿ ಪ್ರತಿಷ್ಠೆಗಳು ಯಾರಿಗಿದೆ, ಈ ಒಂದು ದುರಹಂಕಾರದಲ್ಲಿ ಯಾರ ಮಾತನ್ನೂ ಕೂಡ ಕೇಳಿಸಿಕೊಳ್ಳದೆ ಆಸುರಿ ಸಂಪತ್ತನ್ನು, ಆಸುರಿ ಭಾವವನ್ನು ಹೊಂದಿರದವರಾಗಿ ಅನೇಕ ಪಾಪಕರ್ಮಗಳನ್ನು ಮಾಡ್ತಾ ಇರ್ತಾರೆ. ಇಂಥವರು ಆ ಯಮನ ಪಟ್ಟಣಕ್ಕೆ ಹೋಗ್ತಾರೆ. ಅದು ಹೇಗೆ ಅಂದರೆ, ಪ್ರತಿಯೊಬ್ಬ ಮನುಷ್ಯ ಈ ಭೂಮಿಗೆ ಬರ್ತಾನೆ. ಬಂದದ್ದು ಯಾಕೆ ಅಂದರೆ, ಹಿಂದಿನ ಜನ್ಮದಲ್ಲಿ ಮಾಡಿರುವ ಪ್ರಾರಬ್ಧ ಕರ್ಮ ಅದನ್ನು ಸವಿಸಿಕೊಳ್ಳಬೇಕು ಅಂತಂದರೆ ಮತ್ತೆ ಈ ಮನುಷ್ಯ ದೇಹವನ್ನು ಪಡೆದುಕೊಳ್ಳಬೇಕು. ಹಾಗೆ ಪಡೆದುಕೊಂಡಾಗ ಜೀವನ ನಡೀತಾ ಇರುತ್ತೆ. ಭಗವಂತನ ಸಂಕಲ್ಪ ಹೇಗಿದೆ ಅಂತಂದರೆ, ಜಾತಸ್ಯ ಹಿ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ. ಯಾವ ಮನುಷ್ಯ ಹುಟ್ಟಿ ಬಂದಿದ್ದಾನೆ ಅವನಿಗೆ ಸಾವು ಅನ್ನುವಂಥದ್ದು ಕಟ್ಟಿಟ್ಟ ಬುದ್ಧಿ. ಗರ್ಭದಲ್ಲಿರುವಾಗಲೇ ಭಗವಂತ ಇವನ ಆಯುಷ್ಯ ಎಷ್ಟು ಅನ್ನೋದನ್ನು ಕೂಡ ಬರೆದಿಟ್ಟಿರ್ತಾನೆ ಅಂತ ಶಾಸ್ತ್ರ ಹೇಳುತ್ತೆ. ಹಾಗಾಗಿ ಭಗವಂತನ ಇಚ್ಛೆಯಂತೆ ಅವನ ಸಂಕಲ್ಪದಂತೆ ಈ ದಿವಸ ಸಾಯಬೇಕು ಅಂತಿದ್ರೆ ಅದೇ ದಿವಸವೇ ಮನುಷ್ಯ ಸಾಯುವಂತ. ಅದನ್ನು ಬದಲಾಯಿಸಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಆದರೂ ಆಯಾಯ ಸಮಯಾನುಸಾರವಾಗಿ ಅವರವರು ಮಾಡಿರತಕ್ಕಂತಹ ಕರ್ಮಗಳಿಗೆ ಅನುಸಾರವಾಗಿ ಯಾವುದೋ ಒಂದು ರೋಗ, ಅವರಿಗೆ ಮರಣ ಹತ್ತಿರದಲ್ಲಿದೆ, ಮರಣಕ್ಕೆ ಗುರಿಯಾಗಬೇಕು. ವಿನಾಕಾರಣವಾಗಿ ಮನುಷ್ಯ ಮರಣಕ್ಕೆ ಗುರಿಯಾದರೆ ಜನ ದೇವರ ಬಗ್ಗೆ ಆಡ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ. ಎಲ್ಲ ಚೆನ್ನಾಗಿದ್ರು ದೇವರು ಸುಮ್ಮನೆ ಕರ್ಕೊಂಡು ಹೋದ್ರು.
ಅದರ ಬದಲಾಗಿ ಆ ಸಂದರ್ಭದಲ್ಲಿ ಏನಾದರೂ ಒಂದು ರೋಗ ರುಜಿನ ಬಂತು, ಕೂಡಲೇ ಕೇಳ್ತಾರೆ ಹೋದ್ರು, ಯಾಕೆ ಹೋದ್ರು, ಹಿಂಗೇನೋ ರೋಗ ಬಂತು, ಸರಿ ಆಯ್ತು. ಹಾಗಾದ್ರೆ ಹಾಗಾದ್ರೆ ಎಲ್ರಿಗೂ ಒಂದೇ ರೋಗನೂ ಅಲ್ಲ. ಭಗವಂತನ ಇಚ್ಛೆಯಂತೆ ಮರಣ ಹೊಂದೋದು ಹೌದು, ಯಾವುದೋ ಒಂದು ರೋಗ ಬಂದು ಹೋಗೋದು ಹೌದು. ಆದರೆ ಆ ರೋಗಕ್ಕೆ ತಾವೇ ಮಾಡಿಕೊಂಡಿರತಕ್ಕಂತಹ ಕರ್ಮಗಳು, ಅದಕ್ಕನುಗುಣವಾಗಿ ಯಾವುದೋ ಒಂದು ರೋಗ ಅವರನ್ನ ಸೇರಿಕೊಳ್ಳುತ್ತೆ, ಆ ದೇಹವನ್ನು ಸೇರಿಕೊಳ್ಳುತ್ತೆ. ಹೀಗೆ ಆಧಿವ್ಯಾಧಿ ಸಮಾಯುಕ್ತಂ ಜೀವಿತಾಶಾ ಸಮುತ್ಸುಕಂ ಕಾಲೋ ಬಲೀಯಾನ್ ಅಹಿವತ್ ಅಜ್ಞಾತ ಪ್ರತಿಪದ್ಯತೆ. ರೋಗ ರುಜಿನಯುಕ್ತವಾಗಿರತಕ್ಕಂತಹ ದೇಹ ಅಸಮರ್ಥವಾಗಿದೆ, ಯಾವ ಕೆಲಸವನ್ನು ಮಾಡಲಿಕ್ಕೂ ಕೂಡ ಆ ದೇಹದಿಂದ ಸಾಧ್ಯ ಇಲ್ಲ. ಆದರೆ ಮನುಷ್ಯನ ಆಶೆ ಇದೆಯಲ್ಲ, ಅದು ಇನ್ನೂ ನಾನು ಬದುಕಬೇಕು, ಇನ್ನೇನೋ ನೋಡಬೇಕು ಅನ್ನುವಂತಹ ಆಸೆ ಆಕಾಂಕ್ಷೆಗಳಲ್ಲಿ ತೊಳಲಾಡ್ತಾ ಇರ್ತಾನೆ ಮನುಷ್ಯ. ಆದರೆ ತತ್ರಾಪಿ ಅಜಾತ ನಿರ್ವೇದ ಮ್ರಿಯಮಾಣ ಸ್ವಯಂ ಹೃತೈ ಜರಯಾ ಉಪಾತ್ತವೈರೂಪ್ಯ ಮರಣಾಭಿಮುಖೋ ಗೃಹೇ. ವೃದ್ಧಾಪ್ಯ, ಇದರ ಜೊತೆಯಲ್ಲಿ ರೋಗ, ದೇಹ ಯಾವುದಕ್ಕೂ ಕೂಡ ಸಹಕರಿಸ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಹಾಸಿಗೆ ಹಿಡಿದಿರ್ತಾರೆ. ಈಗ ಹಾಸಿಗೆ ಹಿಡಿದಿದ್ದಾರೆ ಅಂತ ಗೊತ್ತಾದ ಕೂಡಲೇ ಬಂಧು ವರ್ಗ ಇರುತ್ತೆ, ಅವರೆಲ್ಲ ಬಂದು ಇವರನ್ನು ಮಾತಾಡ್ಸ್ಕೊಂಡು ಹೋಗ್ಬೇಕು. ತುಂಬಾ ಹಾಸಿಗೆ ಹಿಡಿದಿದ್ದಾರಂತೆ, ಏನೋ ರೋಗ ಬಂದಿದೆಯಂತೆ, ಹೇಳಲಿಕ್ಕಾಗೋದಿಲ್ಲ ಅಂತ ಡಾಕ್ಟರ್ ಹೇಳಿದಾರಂತೆ, ಒಂದ್ಸಲ ಹೋಗಿ ಮಾತಾಡ್ಸ್ಕೊಂಡ್ಬರೋಣ ಅಂತ ಎಲ್ಲ ಬಂಧುಗಳು ಬರ್ತಾರೆ. ಅವರೆಲ್ಲ ಬಂದು ಅವ್ರ ಪಕ್ಕದಲ್ಲಿ ನಿಂತು ಜೋರ ಕೂಗ್ತಾರೆ, ನಾನು ಬಂದಿದ್ದೀನಿ ಅಂತ ತಮ್ಮ ಹೆಸರು ಹೇಳಿ, ಗೊತ್ತಾಯ್ತಾ, ಪರಿಚಯ ಆಯ್ತಾ ಅಂತ ಕೂಗ್ತಾರೆ. ಪಾಪ ಎಲ್ಲ ಗೊತ್ತಾಗ್ತಿದೆ. ಆದರೆ ನನಗೆ ಗೊತ್ತಾಗ್ತಿದೆ ನೀನು ಬಂದಿದ್ದೀಯಾ ಅಂತ, ಹೌದು ಚೆನ್ನಾಗಿದೆಯಾ ಅಂತ ಕೇಳಬೇಕು ಅಂತ ಆಸೆ. ಕೈ ಎತ್ತಿ ಚೆನ್ನಾಗಿದೆಯಾ ಅಂತ ಕೇಳೋಣ ಅಂತಂದ್ರೆ ಕೈ ಮೇಲೆ ಕೇಳ್ತಾ ಇಲ್ಲ. ಅಥವಾ ಏನಾದರೂ ಒಂದು ಮಾತಾಡೋಣ ಅಂತ ಪರಿತಪಿಸಿದ್ರೆ, ಏನೊಂದು ಶಬ್ದ ಮಾಡೋಣ ಅಂತ ಕಷ್ಟಪಟ್ಟು ನಾಭಿಯಿಂದ ಶಬ್ದ ತೆಗೆದು ಹೊರಗೆ ಬರೋದ್ರೊಳಗಡೆ ಈ ಕಂಠದಲ್ಲಿ ಸೇರ್ಕೊಂಡಿರತಕ್ಕಂಥ ಕಫ ಗುರು ಗುರು ಅನ್ನೋ ಶಬ್ದವನ್ನು ಹಾಕಿ ಕಫ ತಂದು ಕೆಮ್ಮು ತಂದು ಇನ್ನಷ್ಟು ಅವರನ್ನು ಹಿಂಸೆಗೆ ಗುರುಪಡಿಸುತ್ತೆ ಹೊರತಾಗಿ ಏನು ಕೇಳಲಿಕ್ಕಾಗದೇ ಇರತಕ್ಕಂತಹ ಸ್ಥಿತಿ. ಪಾಪ ಬಂದವರೆಲ್ಲ ಅವರ ಬಗ್ಗೆ ತುಂಬ ದುಃಖ ಪಡ್ತಾರೆ. ಅಯ್ಯೋ ಹೇಗಿದ್ದಿ, ಹಿಂಗಾಗ್ಬಿಟ್ಟಿಯಲ್ಲ ನೀನು, ಹೀಗೆ ಹಾಸಿಗೆ ಹಿಡಿದಿದ್ಯಲ್ಲ ಅಂತ ಹೀಗೆ ನಾಲ್ಕಾರು ಮಾತುಗಳನ್ನ ಆಡ್ಲಿಕ್ಕೆ ಶುರು ಮಾಡ್ತಾರೆ. ಮ್ರಿಯತೆ ರುದತಾಂ ಸ್ವಾನಾಂ ಉರುವೇದನಯಾಸ್ತಧೀಹಿ. ಅವರೆಲ್ಲ ಆಡ್ಕೊಳ್ಳುವಂತಹದ್ದು, ತನ್ನ ಬಗ್ಗೆ ಅಳುವಂತಹದ್ದು, ಇದೆಲ್ಲ ಕೇಳಿಸ್ಕೋತಾ ಇರ್ತಾರೆ. ಒಳಗಡೆ ಇನ್ನಷ್ಟು ದುಃಖ ಜಾಸ್ತಿ ಆಗ್ತಾ ಇರುತ್ತೆ. ಆ ಸಂದರ್ಭದಲ್ಲಿ ತಸ್ಮಿನ್ ಅಂತಕ್ಷಣೇ ತಾರ್ಕ್ಷ್ಯ ದೈವೀ ದೃಷ್ಟಿ ಪ್ರಜಾಯತೆ. ಆ ಕೊನೆಯ ಸಂದರ್ಭ, ಇನ್ನೇನು ಮರಣ ಹತ್ತಿರದಲ್ಲಿದೆ ಅಂತ ಆ ಸಂದರ್ಭದಲ್ಲಿ ಕೆಲವರಿಗೆ ಯಮನ ದೂತರುಗಳ ದರ್ಶನವೂ ಕೂಡ ಆಗುತ್ತೆ ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ಏಕೀಭೂತಂ ಜಗತ್ ಸರ್ವಂ ನ ಕಿಂಚಿತ್ ವಕ್ತು ಮೀಹತೆ. ಏನೂ ಕೂಡ ಹೇಳಲಿಕ್ಕೆ ಸಾಧ್ಯ ಆಗದೇ ಇರತಕ್ಕಂತಹ ಸ್ಥಿತಿ. ಬಂದಿರತಕ್ಕಂತಹ ಯಮನ ದೂತರುಗಳು ಅವರು ನೋಡಲಿಕ್ಕೆ ಭಯಂಕರರಾಗಿರ್ತಾರಂತೆ. ಕೈಯಲ್ಲಿ ಪಾಶವನ್ನು ಹಿಡಿದುಕೊಂಡಿದ್ದಾರೆ, ನಗ್ನರಾಗಿದ್ದಾರೆ, ಹಲ್ಲನ್ನು ಕಟಕಟನೆ ಕಡಿತಾ ಇದ್ದಾರೆ. ನೆಟ್ಟಗೆ ನಿಂತಿರತಕ್ಕಂಥ ಕೂದಲುಗಳು ಕಾಗಿಗಿಂತಲೂ ಕಪ್ಪಾಗಿರತಕ್ಕಂಥ ಮೈಬಣ್ಣ. ಬಂದಿರತಕ್ಕಂಥ ಆ ಯಮನ ದೂತರುಗಳು ಪಾಶ ಹಾಕಿ ಅವನನ್ನು ಎಳಿತಾರೆ, ಆ ಜೀವನನ್ನು ಹೊರಗಡೆ ಎಳಿತಾರೆ. ಹೊರಗಡೆ ಎಳೆಯುವಾಗ ಬಹಳ ದುಃಖ ಆಗುತ್ತಂತೆ, ಬಹಳ ನೋವಾಗುತ್ತೆ. ಈ ದೇಹವನ್ನು ಬಿಟ್ಟು ಹೊರಗೆ ಬರುವಾಗ ಜೀವಕ್ಕೆ ಬಹಳ ನೋವಾಗುತ್ತೆ. ಎಷ್ಟು ನೋವಾಗುತ್ತೆ ಅಂತಂದರೆ, ಈ ಚೇಳು ಕಚ್ಚಿಸಿಕೊಂಡಿದ್ದವರಿಗೆ ಅದರ ಅನುಭವ ಇರುತ್ತೆ. ಚೇಳು ಕಚ್ಚಿದ್ರೆ ಅದು ಹೊಡಿತಾ ಇರುತ್ತೆ. ಅದಕ್ಕೆ ಔಷಧ ಆಗುವ ತನಕ ಅದು ತುಂಬ ತೊಂದರೆ ಕೊಡ್ತಾ ಇರುತ್ತೆ. ಆ ಥರ ಒಂದು ಚೇಳಲ್ಲ, ಒಂದು ಚೇಳು ಕಚ್ಚಿದ್ರೇನೆ ಕಳ್ಕೊಳ್ಳೋದು ಕಷ್ಟ. ಅಂಥದ್ದು ಶತವೃಶ್ಚಿಕದಷ್ಟಸ್ಯ ಯಾ ಪೀಡಾ ಸಾನುಭೂಯತೆ. ಒಟ್ಟಿಗೆ 100 ಚೇಳುಗಳು ಕಚ್ಚಿದರೆ ಏನೊಂದು ನೋವಾಗಬೇಕೋ ಅಷ್ಟು ನೋವನ್ನ ಆ ಜೀವ ಈ ದೇಹವನ್ನು ಬಿಟ್ಟು ತರಳುವಾಗ ಅನುಭವಿಸ್ತಾರೆ. ಒಂದು ಹಂತಕ್ಕೆ ಯೋಚನೆ ಮಾಡಿದ್ರೆ ಹೌದೇನೋ ಅಂತ ಅನಿಸುತ್ತೆ ನಮಗೆ. ಯಾಕೆಂದರೆ ಎಲ್ಲೋ ಒಂದು ಯಾವುದೋ ಒಂದು ಬಾಡಿಗೆ ಮನೆಯಲ್ಲಿ ಇರ್ತೇವೆ, ಒಂದಿಷ್ಟು ದಿವಸ ಬಾಡಿಗೆ ಮನೆಯಲ್ಲಿ, ತುಂಬ ದಿವಸ ಇಲ್ಲ, ಒಂದು 6 ತಿಂಗಳು 1 ವರ್ಷನೋ ಆ ಮನೆಯಲ್ಲಿ. ತುಂಬ ಅನಾನುಕೂಲ, ಏನು ವ್ಯವಸ್ಥೆಗಳಿರಲಿಲ್ಲ, ಏನೂ ಇಲ್ಲ. ಆ ಬಾಡಿಗೆ ಮನೆಯಲ್ಲಿ ಇದ್ವಿ. ಆಮೇಲೆ ಕಾಲಕ್ರಮೇಣ ಮತ್ತೆ ನಮ್ಮ ಸ್ವಂತ ಬೇರೆ ಮನೆ ಮಾಡ್ಕೊಂಡ್ವಿ, ಹೋದ್ವಿ. ಆದರೆ ಇಂದು 6 ತಿಂಗಳು 1 ವರ್ಷವೋ ಯಾವುದೋ ಒಂದು ಮನೆಯಲ್ಲಿದ್ವಲ್ಲ, ಬಾಡಿಗೆ ಕೊಟ್ಕೊಂಡಿದ್ದದ್ದು, ತುಂಬ ಯಾವುದೇ ವ್ಯವಸ್ಥೆ ಇಲ್ಲದೆ ಇರತಕ್ಕಂಥ ಮನೆ.
ಆದರೂ ಆ ಮನೆ ಬಗ್ಗೆ ನಮಗೆ ವ್ಯಾಮೋಹ ಕಡಿಮೆ ಆಗಿರಲ್ಲ, ಆ ವ್ಯಾಮೋಹ ಹೋಗಿರಲ್ಲ. ಆ ದಾರಿಯಲ್ಲಿ ಹೋಗುವಾಗೆಲ್ಲ ಇದು ನಮ್ಮ ಮನೆ, ನಾವಿಲ್ಲಿದ್ವಿ, ಈ ಮನೆಯಲ್ಲಿದ್ವಿ ಅಂತ ಅನ್ಸ್ಲಿಕ್ಕೆ ಶುರುವಾಗುತ್ತೆ. ಸರಿ, ಆ ಮನೆ ಬೀಳಿಸಿದ್ರು, ಆ ಬೀಳಿಸಿರೋದ್ರ ಬಗ್ಗೆ ವ್ಯಾಮೋಹ ಹೋಗಿಲ್ಲ. ಆ ಜಾಗದಲ್ಲಿ ಇನ್ನೊಂದು ಯಾವುದೋ ಬಿಲ್ಡಿಂಗ್ ಬಂದಿದೆ, ನಾವು ಈ ಜಾಗದಲ್ಲಿ ಒಂದು ಮನೆಯಲ್ಲಿದ್ವಿ, ಆ ಮನೆ ಬೀಳಿಸಿದ್ರು, ಮತ್ತಿನ್ನೊಂದು, ಒಟ್ಟು ಏನು ಮಾಡಿದ್ರು ಕೂಡ 6 ತಿಂಗಳು 1 ವರ್ಷವೂ ಇದ್ದ ಆ ಜಡವಾದ ಆ ಮನೆ ನಮ್ದಲ್ಲ ಅಂತ ಗೊತ್ತು, ಬಾಡಿಗೆ ಕೊಟ್ಟಿದ್ದದ್ದು ಅಂತ ತೀರ್ಮಾನ, ಇಷ್ಟಿದ್ರೂ ಕೂಡ ನನ್ನ ಮನೆ, ನಾವಿದ್ದ ಮನೆ ಅಂತ ಅನ್ಸಲಿಕ್ಕೆ ಶುರುವಾಗುತ್ತೆ. ಅಂಥದ್ದು ಹುಟ್ಟಿದಾರಭ್ಯ ಇದರ ಜೊತೆಗೆ ಇದ್ದು ಈ ದೇಹಕ್ಕೆ ಏನು ಬೇಕೋ ಕಾಲಕ್ಕೆ ಅದರೆಲ್ಲವನ್ನು ಕೂಡ ಹಾಕಿ ತಿನ್ನಿಸಿ ಬೆಳೆಸಿರತಕ್ಕಂತಹ ಈ ದೇಹ, ಇಂತಹ ದೇಹವನ್ನ ಬಿಟ್ಟು ಹೋಗಬೇಕಾದ್ರೆ ತುಂಬ ದುಃಖವನ್ನ ಆ ಜೀವ ಅನುಭವಿಸುವಂತಹದ್ದಂತೂ ಸತ್ಯ. ಹಾಗಾಗಿ ಈ ಅಂಗುಷ್ಠ ಮಾತ್ರ ಪುರುಷ ಹಾಹಾ ಕುರುವನ್ ಕಲೇವರಾತ್, ಒಂದು ಹೆಬ್ಬೆರಳಿನ ಗಾತ್ರದಷ್ಟು ಆ ಜೀವ ಈ ದೇಹವನ್ನು ಬಿಟ್ಟು ಅವರು ಯಮನ ದೂತರಗಳ ಕೈಯಲ್ಲಿ ಸಿಕ್ಕು ಅವರೊಂದು ಯಾತನಾ ದೇಹ ಅಂತ ಇರುತ್ತೆ, ಆ ಯಾತನಾ ದೇಹದ ಒಳಗಡೆ ಈ ಜೀವನನ್ನ ಇಡ್ತಾರೆ. ಆ ನಂತರದಲ್ಲಿ ಅವನನ್ನ ಕರೆದುಕೊಂಡು ಹೋಗ್ತಾರೆ. ನಯತೋ ದೀರ್ಘಮಧ್ವಾನಂ ದಂಡ್ಯಂ ರಾಜಭಟಾಯಥ, ಯಾರಾದರೂ ತಪ್ಪು ಮಾಡಿದವನು ಶಿಕ್ಷೆಗೆ ಗುರಿಪಡಿಸುವಾಗ ಅವನನ್ನು ಉರಿಕಂಬಕ್ಕೋ ಮತ್ತೆ ಅವರು ಶಿಕ್ಷೆ ಕೆಳ್ಕೊಂಡು ಹೋಗುವಾಗ ಆಚೆ ಈಚೆ ರಾಜಭಟರುಗಳು ನಿಂತು ಅವನನ್ನು ಕರ್ಕೊಂಡು ಹೋಗ್ತಾರಲ್ಲ, ತುಂಬ ತಪ್ಪಿದಸ್ಥ ಅನ್ನೋ ಥರ, ಹಾಗೆ ಆಚೆ ಈಚೆ ನಿಂತು ಯಮನ ದೂತರುಗಳು ಇವರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅವರೇನೋ ಎಳ್ಕೊಂಡು ಮುಂದೆ ಕರ್ಕೊಂಡು ಹೋಗ್ತಿದ್ದಾರೆ. ಆದರೆ ಈ ದೇಹ, ಈ ಜೀವ ಮಾತ್ರ ಆ ಯಾತನಾ ದೇಹದಲ್ಲಿದ್ದರೂ ಕೂಡ ಪುನಃ ಈಚೆ ತಿರುಗಿ ನೋಡುತ್ತಂತೆ, ನನ್ನ ಮನೆ, ನನ್ನ ಮಕ್ಕಳು, ನನ್ನ ಮೊಮ್ಮಕ್ಕಳು, ಈ ಥರ ಒಂದು ಅಭಿಮಾನ ಅನ್ನುವಂಥದ್ದು ಅಲ್ಲಿಯೂ ಕೂಡ ಇರುತ್ತೆ. ಅವರು ಮುಂದಿಂದ ಎಳ್ಕೊಂಡು ಹೋಗುವಾಗಲೂ ಕೂಡ ಪಾಪ ಮುಖ ಮಾತ್ರ ಹಿಂದೆ ಮಾಡಿಕೊಂಡು ಹಿಂದೆ ನೋಡ್ಕೊಂಡು ಮತ್ತೆ ಮುಂದೆ ನಿಧಾನಕ್ಕೆ ಹೆಜ್ಜೆ ಹಾಕೊಂಡು. ಆವಾಗ ಯಮನ ದೂತರು ಹೇಳ್ತಾರೆ, ಶೀಘ್ರಂ ಪಚಲ ದುಷ್ಟಾತ್ಮನ್ ಯಾಸ್ಯಸಿತ್ವಂ ಯಮಾಲಯಂ ಕುಂಭೀಪಾಕಾದಿನರಕಾನ್ ತ್ವಾನ್ನ ಯಾವೋದ್ಯಮಾಚಿರಂ. ನೀನೇನು ಮದುವೆ ಮೆರವಣಿಗೆ ಹೋಗ್ತಾ ಇರೋದಲ್ಲ, ಏನು ಇಂಥ ನಿಧಾನಕ್ಕೆ ಹೆಜ್ಜೆ ಇಟ್ಕೊಂಡು ಹೋಗ್ತಾ ಇದೆಯಲ್ಲ, ನಡಿ ಕುಂಭೀಪಾಕಕ್ಕೆ ಹೋಗ್ಬೇಕು, ನಡಿ ಅಂತ ಅವನನ್ನು ಜೋರು ಮಾಡಿಕೊಂಡು ಆ ಜೀವನನ್ನ ಅವರು ಕರೆದುಕೊಂಡು ಹೋಗ್ತಾ ಇದ್ದಾರೆ. ಹೀಗೆ ಈ ಕಡೆ ತನ್ನ ಬಂಧುಗಳು ಅವರು ಅಳ್ತಾ ಇರುವಂತಹ ಅಳು ಮುಂತಾಗಿರತಕ್ಕಂಥದ್ದು, ಅದರ ವ್ಯಾಮೋಹ, ತನಗೆ ಅವರ ಮೇಲಿರ್ತಕ್ಕಂಥ ಒಂದು ಬಾಂಧವ್ಯ, ಇದನ್ನೆಲ್ಲವನ್ನೂ ಕೂಡ ನೆನೆಸ್ಕೊಳ್ತಾ ಆ ಯಮನ ದೂತರುಗಳು ಬೇಯ್ತಾ ಇರುವಂತಹ ಬೇಗಳನ್ನೂ ಕೂಡ ಕೇಳಿಸಿಕೊಳ್ಳಿಕ್ಕಾಗದೆ ಉಚ್ಚೈರ್ ಹಾಹೇತಿ ವಿಲಪನ್, ತುಂಬ ದುಃಖವನ್ನು ಪಡ್ತಾ ಹಾಗೆ ಯಮನ ಪಟ್ಟಣಕ್ಕೆ ಹೋಗ್ತಾ ಇದ್ದ. ಈ ಯಮನ ಪಟ್ಟಣ ತುಂಬ ದೂರದಲ್ಲಿದೆ, ಈ ಭೂಲೋಕದಿಂದ ಯಮನ ಪಟ್ಟಣ ತುಂಬ ದೂರದಲ್ಲಿದೆ. ಅಂತಹ ದೂರದಲ್ಲಿರ್ತಕ್ಕಂತಹ ಯಮನ ಪಟ್ಟಣವನ್ನು ಕೂಡ ಆ ಯಮನ ದೂತರುಗಳು ಕೆಲವರನ್ನ ಒಂದೇ ಮುಹೂರ್ತ ಕಾಲದಲ್ಲಿ, ಇನ್ನು ಕೆಲವರನ್ನ 2 ಮುಹೂರ್ತ ಕಾಲ, ಇನ್ನು ಕೆಲವರನ್ನ 3 ಮುಹೂರ್ತ ಕಾಲಗಳಲ್ಲಿ ಆ ಯಮನ ಪಟ್ಟಣಕ್ಕೆ ಹೋಗಿ ತಲುಪಿಸ್ತಾ ಇದ್ದಾರೆ. ಒಂದು ಮುಹೂರ್ತ ಕಾಲ ಅಂತಂದ್ರೆ 48 ನಿಮಿಷ. ಆ 48 ನಿಮಿಷಗಳ ಒಳಗಾಗಿ ಕೆಲವರು ಯಮನ ಪಟ್ಟಣಕ್ಕೆ ಹೋಗಿ ತಲುಪ್ತಾ ಇದ್ದಾರೆ. ಇಲ್ಲಿ ಮಕ್ಕಳು ಅವರ ಉದ್ದೇಶವಾಗಿ ಏನು ಪಿಂಡವನ್ನ ನೀಡುತ್ತಾ ಇದ್ದಾರೆ, ಕರ್ಮವನ್ನ ಹಿಡಿದು ಪ್ರತಿ ದಿವಸ ಏನು ಪಿಂಡದಾನವನ್ನು ಮಾಡ್ತಾ ಇದ್ದಾರೆ, ಮಾಡತಕ್ಕಂಥ ಪಿಂಡದಾನ ಅದು ಅವರಿಗೆ ಒಂದು ರೀತಿಯಲ್ಲಿ ಆಹಾರದ ರೂಪದಲ್ಲಿಯೂ ಕೂಡ ಸೇರು ಹೋಗುತ್ತದೆ. ಏನು ಇಲ್ಲಿ ಪಿಂಡ ಪ್ರದಾನ ನಡೀತಾ ಇದೆ, ಯಾರು ತುಂಬ ಪಾಪಕರ್ಮಗಳನ್ನು ಮಾಡಿರ್ತಾರೆ ಅಂಥವರಿಗೆ ಮಕ್ಕಳು ಏನೇ ಪಿಂಡ ಪ್ರದಾನಾದಿಗಳನ್ನು ಮಾಡಿದ್ರು ಅದವರ ಕರ್ತವ್ಯ ಅನ್ನೋ ದೃಷ್ಟಿಯಲ್ಲಿ ಮಾಡಬೇಕೆ ಹೊರತಾಗಿ ತುಂಬ ಪಾಪಿಷ್ಠನಾಗಿರತಕ್ಕಂಥ ಮನುಷ್ಯನಿಗೆ ಮಕ್ಕಳು ಕೊಟ್ಟಿರತಕ್ಕಂತಹ ಪಿಂಡಾದಿಗಳು ಕೂಡ ಹೋಗಿ ಸೇರೋದಿಲ್ಲ. ಅವರು ಅಲ್ಲಿ ಏನು ಕ್ಲೇಶಗಳನ್ನು ಅನುಭವಿಸಬೇಕೋ ಆ ಎಲ್ಲ ಕ್ಲೇಶಗಳನ್ನು ಅನುಭವಿಸಲೇಬೇಕು. ಪ್ರತ್ಯಹಂತೆ ವಿಭಜ್ಯಂತೆ ಚತುರ್ಭಾಗೈಃಖವೋತ್ತಮ, ಮಕ್ಕಳು ಇಲ್ಲೇನು ಪ್ರತಿ ದಿವಸ ಒಂದೊಂದು ಪಿಂಡ ಪ್ರದಾನವನ್ನು ಮಾಡ್ತಾ ಇದ್ದಾರೆ. ಆ ಪಿಂಡ ಪ್ರದಾನದ ಏನು ಪುಣ್ಯ ಭಾಗ ಇದೆ ಅದನ್ನು 4 ಭಾಗ ಮಾಡ್ತಾರೆ. 4 ಭಾಗ ಮಾಡಿ ಭಾಗದ್ವಯಂತು ದೇಹಸ್ಯ, 2 ಭಾಗ, 4 ಭಾಗ ಮಾಡಿದ್ರಲ್ಲಿ 2 ಭಾಗದಿಂದ ಅವರಿಗೆ ಹೊಸದಾಗಿರತಕ್ಕಂಥ ದೇಹ ಅನ್ನುವಂಥದ್ದು ನಿರ್ಮಾಣ ಆಗುತ್ತೆ. ಆಮೇಲೆ ಇನ್ನೊಂದು ಭಾಗವನ್ನ ಯಮನ ದೂತರುಗಳು ಯಾರಿವರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ, ಇವರ ಜವಾಬ್ದಾರಿ ಯಾರಿಗೆ ಕೊಟ್ಟಿದ್ದಾರೆ, ಅವರು ಅದನ್ನ ಭಾಗವನ್ನು ಸ್ವೀಕಾರ ಮಾಡ್ತಾರೆ. ಇನ್ನೊಂದು ಭಾಗ ಅವರಿಗೆ ಆಹಾರವಾಗಿ ಹೋಗಿ ಸೇರ್ಕೊಳ್ಳುತ್ತೆ. ಹೀಗೆ ಒಂದೊಂದು ದಿವಸಕ್ಕೆ ಒಂದೊಂದು ಪಿಂಡ ಪ್ರದಾನ, ಅದರಿಂದ ದೇಹದ ಒಂದೊಂದು ಅವಯವ ಅನ್ನುವಂಥದ್ದು ನಿರ್ಮಾಣವಾಗ್ತದೆ. ಪ್ರಥಮೇಹನಿಯ ಪಿಂಡ
ತೇನ ಮೂರ್ಧ ಪ್ರಜಾಯತೆ. ಮೊದಲನೇ ದಿವಸದ ಪಿಂಡ ಪ್ರದಾನವನ್ನು ಮಾಡೋದ್ರಿಂದಾಗಿ ತಲೆ ಭಾಗ ಅನ್ನೋದು ನಿರ್ಮಾಣವಾಗ್ತದೆ. ಅದನ್ನು ಮೊದಲನೇ ದಿವಸ ಆ ಕಾರ್ಯ ಮಾಡುವಾಗಲೇ ಅದನ್ನು ಹಾಗೆ ಹೇಳ್ತಾರೆ, ಪ್ರಥಮೆಯ ಹನಿ ಶಿರೋ ಅವಯವ ನಿಷ್ಪತ್ತ್ಯರ್ಥಂ ಪಿಂಡ ಪ್ರದಾನ ಕರಿಷ್ಯೆ ಅಂತಲೇ ಸಂಕಲ್ಪ ಮಾಡಿ ಆ ಕರ್ಮವನ್ನು ಮಾಡಿಸ್ತಕ್ಕಂಥದ್ದು. ಹಾಗಾಗಿ ತಲೆಯ ಭಾಗ ಮೊದಲನೇ ದಿವಸದ ಪಿಂಡ ಪ್ರದಾನ ಮಾಡಿದ್ರಿಂದ ತಲೆಯ ಭಾಗ ನಿರ್ಮಾಣವಾಗ್ತದೆ. ಎರಡನೇ ದಿವಸ ಪಿಂಡ ಪ್ರದಾನ ಮಾಡೋದ್ರಿಂದ ಕಂಠ ಮತ್ತು ಹೆಗಲು ಈ ಭಾಗಗಳು ನಿರ್ಮಾಣವಾಗ್ತವೆ. ಮೂರನೇ ದಿವಸದ ಪಿಂಡ ಪ್ರದಾನದಿಂದ ಹೃದಯ ಭಾಗ, ನಾಲ್ಕನೇ ದಿವಸದ ಪಿಂಡ ಪ್ರದಾನ ಮಾಡೋದ್ರಿಂದಾಗಿ ಬೆನ್ನು, ಐದನೇ ದಿವಸದ ಪಿಂಡ ಪ್ರದಾನ ಮಾಡೋದ್ರಿಂದ ನಾಭಿ, ಆರನೇ ದಿವಸದ ಪಿಂಡ ಪ್ರದಾನ ಮಾಡೋದ್ರಿಂದ ಸೊಂಟ ಮತ್ತು ಗುಹ್ಯೇಂದ್ರಿಯಗಳು, ಏಳನೇ ದಿವಸ ಅದನ್ನು ಪಿಂಡ ಪ್ರದಾನವನ್ನು ಮಾಡೋದ್ರಿಂದಾಗಿ ತೊಡೆ ಮುಂತಾಗಿರತಕ್ಕಂಥ ಅವಯವಗಳು ನಿರ್ಮಾಣವಾಗ್ತವೆ. ಆಮೇಲೆ 8 ಮತ್ತು 9 ಅದರಲ್ಲಿ ಈ ಮೊಣಕಾಲು ಮತ್ತು ಕಾಲುಗಳು ಇವೆಲ್ಲವೂ ಕೂಡ ನಿರ್ಮಾಣವಾಗ್ತವೆ. ಹೀಗೆ 9 ದಿವಸಗಳಲ್ಲಿ ಪಿಂಡ ಪ್ರದಾನ ಮಾಡಿದ್ರಿಂದ ಒಂದು ಹೊಸದಾಗಿರತಕ್ಕಂಥ ದೇಹ ಅನ್ನೋದು ನಿರ್ಮಾಣವಾಗ್ತದೆ. ಇದನ್ನು ಪಿಂಡಜ ದೇಹ ಅಂತ ಕರೆದಿದ್ದಾರೆ. ಈ ಪಿಂಡಜಂ ದೇಹಮಾಶ್ರಿತ್ಯ ಈಗ 10ನೇ ದಿವಸಕ್ಕಾಗುವಾಗ ಎಲ್ಲೇ ಇದ್ದರೂ ಕೂಡ ಪಿಂಡಜ ದೇಹವನ್ನು ಸ್ವೀಕಾರ ಮಾಡಿದವರಾಗಿ ತನ್ನ ಮನೆಯ ಬಾಗಿಲಿಗೆ ಬಂದು ನಿಂತ್ಕೋತಾರೆ. ಅಲ್ಲಿ ಏನು 10, 11, 12 ಈ ದಿವಸಗಳಲ್ಲಿ ನಡೆಯತಕ್ಕಂತಹ ಕರ್ಮಾಂಗಗಳು, ಧರ್ಮೋದಕ, ಪುರುಷೋತ್ಸರ್ಗ, ಸಪಿಂಡೀಕರಣ ಮುಂತಾದ ಏನೇನು ಕರ್ಮಾಂಗಗಳಿದ್ದಾವೆ ಆ ಎಲ್ಲ ಕರ್ಮಾಂಗಗಳನ್ನು ಅಲ್ಲಿ ಇದ್ದು ತಾನು ನೋಡಿ ಅದನ್ನು ಪರಿಪೂರ್ಣವಾಗಿ ಅದನ್ನು ಸ್ವೀಕಾರ ಮಾಡಿ ತ್ರಯೋದಶೇ ಅಹನಿ ಪ್ರೇತಃ ಯಂತ್ರಿತೋ ಯಮಕಿಂಕರೈ 13ನೇ ದಿವಸದಿಂದ ತಾನು ಮತ್ತೆ ಪುನಃ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಈಗ 1 ಮುಹೂರ್ತ 2 ಮುಹೂರ್ತದಲ್ಲಿ ಯಮನ ಪಟ್ಟಣಕ್ಕೆ ತಲುಪಲಿಕ್ಕೆ ಆಗೋದಿಲ್ಲ. ಪೂರ್ತಿ 1 ವರ್ಷ ಸಮಗ್ರವಾಗಿ ಕಾಲ್ನಡಿಗೆಯಿಂದ ನಡೆಯುತ್ತಾ ಆ ಯಮನ ಪಟ್ಟಣವನ್ನು ಹೋಗಿ ಸೇರಬೇಕಾಗುತ್ತೆ. ಈ ಭೂಲೋಕದಿಂದ ಯಮನ ಪಟ್ಟಣ ಎಷ್ಟು ದೂರದಲ್ಲಿದೆ ಅಂತಂದರೆ 86,000 ಯೋಜನೆಗಳಷ್ಟು ದೂರದಲ್ಲಿದೆ ಅಂತ. ಆ ದೂರವನ್ನು 1 ವರ್ಷದಲ್ಲಿ ದಾಟಬೇಕು ಅಂತಂದರೆ ಪ್ರತಿ ದಿವಸ ಏನಿಲ್ಲ ಅಂತಂದ್ರೂ 247 ಯೋಜನೆಗಳಷ್ಟು ಪ್ರಯಾಣವನ್ನು ಮಾಡಬೇಕು. ಹೀಗೆ ಪ್ರಯಾಣವನ್ನು ಮಾಡ್ತಾ ಕೊನೆಗೆ ಆ ಯಮನ ಪಟ್ಟಣವನ್ನು ಸೇರುವಂತಹದ್ದು. ಹೇಗೆ ಈಗ ಒಂದು ಊರಿಂದ ಮತ್ತೊಂದು ಊರಿಗೆ ಹೋಗಿ ತಲುಪಬೇಕು, ಬೆಂಗಳೂರಿಂದ ಹೈದರಾಬಾದ್ಗೆ ಹೋಗಿ ತಲುಪಬೇಕು ಅಂತ ಹೊರಡುವಾಗ ಮಾರ್ಗ ಮಧ್ಯದಲ್ಲಿ ಅನೇಕ ಊರುಗಳು ಸಿಗ್ತವೆ. ಅದರಂತೆ ಭೂಲೋಕದಿಂದ ಯಮನ ಪಟ್ಟಣಕ್ಕೆ ಹೋಗಿ ತಲುಪುವಾಗ ಮಾರ್ಗ ಮಧ್ಯದಲ್ಲಿ ಅನೇಕ ಪಟ್ಟಣಗಳು ಸಿಗ್ತಾ ಇದ್ದಾವೆ. ಆಯಾ ಪಟ್ಟಣಗಳಿಗೆ ಹೋದಾಗ ಅಲ್ಲಿ ಸ್ವಲ್ಪ ವಿಶ್ರಾಂತಿ ಸಿಕ್ಕತ್ತೆ, ಸ್ವಲ್ಪ ವಿಶ್ರಾಂತಿಯನ್ನು ತಗೊಳ್ಳುವಂತಹದ್ದು. ಆ ಸಮಯಕ್ಕೆ ಸರಿಯಾಗಿ ಯಾವ ಸಮಯಕ್ಕೆ ಒಂದು ಪಟ್ಟಣವನ್ನು ಹೋಗಿ ತಲುಪ್ತಾರೋ ಆ ಸಮಯಕ್ಕೆ ಸರಿಯಾಗಿ ಮಕ್ಕಳು ಇಲ್ಲಿ ಮಾಸಿಕ ಶ್ರಾದ್ದವನ್ನು ಮಾಡ್ತಾರೆ. ಆವಾಗ ಅಲ್ಲಿ ಬಂದಿರತಕ್ಕಂತಹ ಪುಣ್ಯ ಪ್ರಭಾವದಿಂದ ಹಸಿವು ಬಾಯಾರಿಕೆಗಳನ್ನು ಪರಿಹಾರ ಮಾಡಿಕೊಂಡು ಸ್ವಲ್ಪ ವಿಶ್ರಾಂತಿಯನ್ನು ಕೂಡ ಪಡೆದುಕೊಂಡು ಮತ್ತೆ ಮುಂದೆ ಪುನಃ ಅಲ್ಲಿಂದ ಪ್ರಯಾಣವನ್ನು ನಡೆಸ್ತಾರೆ. ಹಾಗಾದರೆ ಆ ಪಟ್ಟಣಗಳು ಯಾವುದು? ಮಾರ್ಗ ಮಧ್ಯದಲ್ಲಿ ಬರತಕ್ಕಂತಹ ಪಟ್ಟಣಗಳು ಯಾವುದು? ಸೌಮ್ಯಂ, ಸೌರಿಪುರಂ, ನಗೇಂದ್ರ ಭವನಂ, ಗಂಧರ್ವ ಶೈಲಾಗಮೌ, ಕ್ರೌಂಚಂ, ಕ್ರೂರಪುರಂ, ವಿಚಿತ್ರ ಭವನಂ, ಬಹ್ವಾಪದಂ ದುಃಖದಂ, ನಾನಾಕ್ರಂದಪುರಂ, ಸುತಪ್ತ ಭವನಂ, ರೌದ್ರಂ ಪಯೋವರ್ಷಣಂ, ಶೀತಾಢ್ಯಂ ಬಹುಭೀತಿ ಘರ್ಮ ಭವನಂ, ಯಾಮ್ಯಂ ಪುರಂ ಜಾಗ್ರತಃ ಅಂತ ಹೀಗೆ 16ನೇ ಪಟ್ಟಣವಾಗಿ ಯಮನ ಪಟ್ಟಣ ಅನ್ನುವಂಥದ್ದು ಬರುತ್ತೆ. ಆ ಯಮನ ಪಟ್ಟಣವನ್ನು ಹೋಗಿ ಹೀಗೆ ತಲುಪುವಂತಹದ್ದು. ಆ ಸಂದರ್ಭದಲ್ಲಿ ಗರುಡ ಪ್ರಶ್ನೆಯನ್ನ ಮಾಡ್ತಾನೆ. ಕೀದೃಶೋ ಯಮಲೋಕಸ್ಯ ಪಂಥಾ ಭವತಿ ದುಃಖದಃ ತತ್ರ ಯಾಂತಿ ಯಥಾ ಪಾಪಾಹ ತನ್ಮೇ ಕಥಯ ಕೇಶವ. ಆ ಯಮನ ಪಟ್ಟಣಕ್ಕೆ ಹೋಗ್ತಕ್ಕಂತಹ ದಾರಿ ತುಂಬಾ ಕಷ್ಟದ ದಾರಿ. ಇದಂತೂ ಕೇಳ್ಕೊಂಡೇ ಬಂದಿದ್ದೀವಿ. ಸಣ್ಣವರಿದ್ದಾಳಿಂದ ಯಮನ ಪಟ್ಟಣಕ್ಕೆ ಕರ್ಕೊಂಡು ಹೋಗ್ತಾರೆ, ಅಲ್ಲಿ ತುಂಬಾ ಕಷ್ಟ ಕೊಡ್ತಾರೆ, ಹೋಗೋ ದಾರಿನೂ ತುಂಬಾ ಕಷ್ಟ ಇರುತ್ತೆ. ಅದು ಏನದು ಕಷ್ಟ ಇರುತ್ತೆ, ಅದು ಹೆಂಗ್ ಕಷ್ಟ ಇರುತ್ತೆ, ಹೆಂಗ್ ಹೋಗ್ತಾರೆ ಯಮನ ಆ ಪಾಪಿಗಳಾದರೂ ಒಂದೊಂದು ಪಟ್ಟಣಗಳನ್ನು ದಾಟಿಕೊಂಡು ಮುಂದಕ್ಕೆ ಹೇಗೆ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ, ಅವರು ಮಾಡತಕ್ಕಂತಹ ಪ್ರಯಾಣದ ಆ ಗತಿಯನ್ನ ನನಗೆ ವಿಸ್ತಾರವಾಗಿ ತಿಳಿಸಿ ಹೇಳಬೇಕು ಅಂತ ಕೇಳಿದಾಗ ಭಗವಂತ ಅದಕ್ಕೆ ಆ ಪ್ರಶ್ನೆಗೆ ಉತ್ತರವನ್ನು ನೀಡ್ತಾ ಇದ್ದಾನೆ. ಅದೇನು ಅನ್ನೋದನ್ನ ನಾಳೆ ದಿವಸ ಹೇಳಿದಾಗ ನೋಡೋಣ.